ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಷನ್ ಚಾನೆಲ್ಗೆ ಸ್ವಾಗತ. ಇದು 8ನೇ ತರಗತಿ ಗಣಿತ ಭಾಗ 1 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 4 ದತ್ತಾಂಶಗಳ ನಿರ್ವಹಣೆ. ಈ ಒಂದು ಅಧ್ಯಾಯದಲ್ಲಿ ಬರುವ ಪ್ರಶ್ನೋತ್ತರಗಳನ್ನು ನಾವು ಬಿಡಿಸ್ತಾ ಇದ್ದೀವಿ. ಅದರಲ್ಲಿ ಅಭ್ಯಾಸ 4.1 ಬಿಡಿಸ್ತಾ ಇದ್ದೀವಿ. ನಾವು ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ 3ರವರೆಗೆ ಬಿಡಿಸಿದ್ದೇವೆ. ಆ ವಿಡಿಯೋವನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ. ಇವತ್ತು ನಾವು ಪ್ರಶ್ನೆ ಸಂಖ್ಯೆ 4 ಬಿಡಿಸೋಣ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 4. ಒಬ್ಬ ವಿದ್ಯಾರ್ಥಿ 5 ವಿಷಯಗಳಲ್ಲಿ ಗಳಿಸಿದ ಅಂಕಗಳನ್ನು ಪಕ್ಕದ ಪೈ ಚಾರ್ಟ್ ತೋರಿಸುತ್ತದೆ. ವಿದ್ಯಾರ್ಥಿ ಗಳಿಸಿದ ಒಟ್ಟು ಅಂಕಗಳು 540 ಆದರೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಇಲ್ಲಿ ಒಟ್ಟು ಅಂಕಗಳ ಸಂಖ್ಯೆ ಎಷ್ಟಿದೆ ಅಂದರೆ 540 ಇದೆ. ಇದರಲ್ಲಿ ಒಂದನೇದ್ದು, ಯಾವ ವಿಷಯದಲ್ಲಿ ವಿದ್ಯಾರ್ಥಿ 105 ಅಂಕಗಳನ್ನು ಗಳಿಸಿದನು. ನೆಕ್ಸ್ಟು, ಈ ಮೊದಲೇ ಪ್ರಶ್ನೆಗೆ ಸುಳಿವನ್ನು ಕೊಟ್ಟಿದ್ದಾರೆ ಅವರು. 540 ಅಂಕಗಳಿಗೆ ಕೇಂದ್ರೀಯ ಕೋನ 360 ಡಿಗ್ರಿ ಆದರೆ 105 ಅಂಕಗಳಿಗೆ ಕೋನ ಎಷ್ಟಿರುತ್ತದೆ ಅಂತೇಳಿ ನಮಗೆ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಪ್ರಶ್ನೆ ಸಂಖ್ಯೆ 2, 3 ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಈ 5 ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಪೈಚಾರ್ಟನ್ನು ಕೊಟ್ಟಿದ್ದಾರೆ. ಹಿಂದಿ ವಿಷಯದ ಕೇಂದ್ರೀಯ ಕೋನ 70 ಡಿಗ್ರಿ ಆಗಿದೆ, ವಿಜ್ಞಾನದ್ದು 80 ಡಿಗ್ರಿ, ಸಮಾಜಶಾಸ್ತ್ರದ್ದು 65 ಡಿಗ್ರಿ, ಅದೇ ರೀತಿ ಗಣಿತದ್ದು 90 ಡಿಗ್ರಿ, ಆಂಗ್ಲ ಭಾಷೆದ್ದು 55 ಡಿಗ್ರಿ ಕೇಂದ್ರೀಯ ಕೋನಗಳನ್ನು ಹೊಂದಿದೆ. ಇವಾಗ ಈ ಒಂದು ಪೈಚಾರ್ಟನ್ನು ಬಳಸಿಕೊಂಡು ಇಲ್ಲಿ ಕೊಟ್ಟಂತಹ 3 ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. ಇವಾಗ ಒಂದೊಂದಾಗಿ ನೋಡೋಣ. ಇದರಲ್ಲಿ ಮೊದಲೇದ್ದು, ಯಾವ ವಿಷಯದಲ್ಲಿ ವಿದ್ಯಾರ್ಥಿ 105 ಅಂಕಗಳನ್ನು ಗಳಿಸಿದನು ಅಂತೇಳಿ ಕ್ವಶನ್ ಇದೆ. ಇದಕ್ಕೆ ನಮಗೆ ಸುಳಿವನ್ನು ಕೊಟ್ಟಿದ್ದಾರೆ. ಏನಂತೇಳಿ, 540 ಅಂಕಗಳಿಗೆ ಕೇಂದ್ರೀಯ ಕೋನ 360 ಡಿಗ್ರಿ ಆದರೆ 105 ಅಂಕಗಳಿಗೆ ಕೇಂದ್ರೀಯ ಕೋನ ಎಷ್ಟಿರುತ್ತದೆ ಅಂತೇಳಿ ನಮಗೆ ಈ ರೀತಿ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಬರ್ಕೋಬೇಕಂದ್ರೆ, ಈ 540 ಅಂಕಗಳಿಗೆ ಕೇಂದ್ರೀಯ ಕೋನ ಎಷ್ಟಿರ್ತೈತಿ 360 ಡಿಗ್ರಿ. ಅದೇ ರೀತಿ 105 ಅಂಕಕ್ಕೆ ಕೇಂದ್ರೀಯ ಕೋನವನ್ನು ನಾವು ಕಂಡುಹಿಡಿಬೇಕು. ಇವಾಗ ನಾವು ಇದನ್ನು ಕಂಡುಹಿಡಿಬೇಕಂದ್ರೆ ಇಲ್ಲಿ ನಾವು ಈ ರೀತಿ ಓರೆ ಗುಣಾಕಾರ ಮಾಡಬೇಕು. ಮಾಡಿದಾಗ ನಮಗೆ 360 ಇಂಟು 105 ಆಗುತ್ತೆ, ಡಿವೈಡೆಡ್ ಬೈ 540 ಆಗುತ್ತದೆ. ಇವಾಗ ಇಲ್ಲಿ ನಾವು ಇದನ್ನ ಕ್ಯಾನ್ಸಲ್ ಮಾಡೋಣ. ಇದು 0, ಇದು 0 ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಇದು ಯಾವುದರಿಂದ ಭಾಗ ಹೋಗುತ್ತಂದರೆ, ಎಷ್ಟರಲ್ಲೇ ಹೋಗುತ್ತಂದರೆ 6 36. ನೆಕ್ಸ್ಟು 6 9 54. ನೆಕ್ಸ್ಟು ಇದು 3 3 9. ನೆಕ್ಸ್ಟು 3 3 9, 1 ಹೋಯಿತು 15 ಆಯಿತು, 3 5 15. ಹೌದಾ? ಇವಾಗ ನೆಕ್ಸ್ಟು 3 1 3, 3 2 6 ಅಂದರೆ ಏನು ಹೋಯ್ತು ಇಲ್ಲಿ 2 ಮತ್ತು 35 ಹೋಯಿತು. 2 ಇಂಟು 35 ಅಂದರೆ ಎಷ್ಟಾಗುತ್ತೆ 70 ಡಿಗ್ರಿ ಆಗುತ್ತದೆ. ಅಂದರೆ ಇದು ಏನು ಕೇಳಿದಾರೆ ಅಂದರೆ, ಯಾವ ವಿಷಯದಲ್ಲಿ ವಿದ್ಯಾರ್ಥಿ 105 ಅಂಕಗಳನ್ನು ಗಳಿಸಿದ್ದಾನೆ ಅಂದರೆ ಇಲ್ಲಿ 70 ಡಿಗ್ರಿ ಅಂತೇಳಿ ಬಂದಿದೆ. 70 ಡಿಗ್ರಿ ಕೇಂದ್ರೀಯ ಕೋನವನ್ನು ಯಾವ ವಿಷಯ ಹೊಂದಿದೆ ಅಂದರೆ ಹಿಂದಿ ವಿಷಯವನ್ನು ಹೊಂದಿದೆ. ಆದ್ದರಿಂದ ಹಿಂದಿ ವಿಷಯದಲ್ಲಿ ವಿದ್ಯಾರ್ಥಿ 105 ಅಂಕಗಳನ್ನು ಗಳಿಸಿದನು ಅಂತೇಳಿ ಬರೀಬೇಕು. ಅದೇ ರೀತಿ ಎರಡನೇದ್ದು, ಈ ವಿದ್ಯಾರ್ಥಿಗೆ ಗಣಿತದಲ್ಲಿ ಹಿಂದಿ ವಿಷಯಕ್ಕಿಂತ ಎಷ್ಟು ಹೆಚ್ಚು ಅಂಕಗಳು ಬಂದವು ಅಂತೇಳಿ ಪ್ರಶ್ನೆಯಾಗಿದೆ. ಮೊದಲಿಗೆ ನಾವು ಗಣಿತದಲ್ಲಿ ಬಂದಂಥ ಅಂಕಗಳನ್ನ ಕಂಡುಹಿಡ್ಕೊಳ್ಳೋಣ. ಗಣಿತದಲ್ಲಿ ಬಂದ ಅಂಕಗಳು ಈಕ್ವಲ್ ಟು, ಗಣಿತದ ಕೇಂದ್ರೀಯ ಕೋನ ಎಷ್ಟಿದೆ 90 ಇದೆ, ಡಿವೈಡೆಡ್ ಬೈ ಒಂದು ವೃತ್ತದ ಕೇಂದ್ರೀಯ ಕೋನ ಎಷ್ಟಿರುತ್ತೆ ಅಂದರೆ 360 ಇರುತ್ತೆ, ಈಕ್ವಲ್ ಟು ಅಷ್ಟು ಅಂಕಗಳು 540. ಈ ರೀತಿ ನಾವು ಬರ್ಕೋಬೇಕು. ಇವಾಗ ಈ 0 ಕ್ಯಾನ್ಸಲ್ ಆಯಿತು. 9 9 9, 9 4 36. ನೆಕ್ಸ್ಟು 4 1 4, 4 1 4, 5 4 ಹೋದರೆ 1 ಹೋಯಿತು 14 ಆಯಿತು. 4 3 12, 14ರಲ್ಲಿ 12 ಹೋದರೆ 2 ಹೋಯಿತು 20 ಆಯಿತು. 4 5 20 ಅಂದರೆ 135 ಅಂಕಗಳು ಆಗುತ್ತವೆ. ಅಂದರೆ ಗಣಿತದಲ್ಲಿ ಬಂದಂಥ ಅಂಕಗಳು 135. ನೆಕ್ಸ್ಟು ಅವ್ರು ಏನು ಕೇಳಿದಾರೆ ಅಂದರೆ,
ವಿದ್ಯಾರ್ಥಿಗೆ ಗಣಿತದಲ್ಲಿ ಹಿಂದಿ ವಿಷಯಕ್ಕಿಂತ ಎಷ್ಟು ಹೆಚ್ಚು ಅಂಕಗಳು ಬಂದಿವೆ? ಇವಾಗ ಗಣಿತದಲ್ಲಿ ಇಷ್ಟು ಬಂದಿದೆ, ಹಿಂದಿಯಲ್ಲಿ ಎಷ್ಟಿದಾವೆ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ, ಇಲ್ಲಿ 105 ಅಂಥೇಳಿ ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ. ಹಿಂದಿಯಲ್ಲಿ ಬಂದ ಅಂಕಗಳು 105. ಇವಾಗ 135ರಲ್ಲಿ 105 ಹೋದರೆ ಎಷ್ಟಾಗುತ್ತೆ? 30 ಆಗುತ್ತದೆ. ಆದ್ದರಿಂದ ಈ ವಿದ್ಯಾರ್ಥಿಗೆ ಗಣಿತದಲ್ಲಿ ಹಿಂದಿ ವಿಷಯಕ್ಕಿಂತ 30 ಅಂಕಗಳು ಹೆಚ್ಚಿಗೆ ಬಂದವು ಅಂಥೇಳಿ ಬರಿಬೇಕು. ನೆಕ್ಸ್ಟು ಇದರಲ್ಲೇ ಮೂರನೇದು, ಗಣಿತ ಮತ್ತು ಸಮಾಜಶಾಸ್ತ್ರದಲ್ಲಿ ಬಂದ ಒಟ್ಟು ಅಂಕಗಳು ವಿಜ್ಞಾನ ಮತ್ತು ಹಿಂದಿಯಲ್ಲಿ ಬಂದ ಒಟ್ಟು ಅಂಕಗಳಿಗಿಂತ ಹೆಚ್ಚೇ ಎಂದು ನಿರ್ಧರಿಸಿ. ಸುಳಿವು: ಕೇವಲ ಕೋನಗಳನ್ನು ಗಮನಿಸಿ. ಇದನ್ನ ಪ್ರಶ್ನೆಗೆ ಉತ್ತರಿಸಬೇಕಂದ್ರೆ ಇಲ್ಲಿ ನಾವು ಈ ಪೈಚಾಟನ್ನು ಬಳಸಬೇಕು. ಅಂದರೆ ಇಲ್ಲಿ ಕೇವಲ ಕೋನಗಳನ್ನ ಬಳಸಿಕೊಂಡು ನಾವು ಈ ಪ್ರಶ್ನೆಗೆ ಉತ್ತರಿಸಬೇಕು. ಅವ್ರೇನು ಕೇಳಿದಾರೆ ಅಂದರೆ ಗಣಿತ ಮತ್ತು ಸಮಾಜ, ಅಂದರೆ ಇವೆರಡು ವಿಷಯಗಳು ಗಣಿತ ಮತ್ತು ಸಮಾಜ, ಅದೇ ರೀತಿ ಈ ವಿಜ್ಞಾನ ಮತ್ತು ಹಿಂದಿ ವಿಷಯಕ್ಕೆ ಅಂದರೆ ಈ ಹಿಂದಿ ಮತ್ತು ವಿಜ್ಞಾನ ಈ ಕೇಂದ್ರ ಕೋನಗಳನ್ನು ಬಳಸಿಕೊಂಡು ಗಣಿತ ಮತ್ತು ಸಮಾಜದ ಈ ಕೋನಗಳನ್ನು ಬಳಸಿಕೊಂಡು ನಾವು ಈ ಪ್ರಶ್ನೆಗೆ ಉತ್ತರಿಸಬೇಕು. ಇದನ್ನ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಇಲ್ಲಿ ನಾವು ಗಣಿತ ಮತ್ತು ಸಮಾಜಶಾಸ್ತ್ರಕ್ಕೆ ಬರೆದುಕೊಳ್ಳೋಣ. ಗಣಿತದ ಕೇಂದ್ರೀಯ ಕೋನ ಎಷ್ಟಿದೆ ಅಂದರೆ 90 ಡಿಗ್ರಿ ಇದೆ. ಅದೇ ರೀತಿ ಸಮಾಜಶಾಸ್ತ್ರದ್ದು ಕೇಂದ್ರೀಯ ಕೋನ 65 ಡಿಗ್ರಿ ಆಗಿದೆ. ಇವೆರಡನ್ನು ಕೂಡಿಸಿದಾಗ ನಮಗೆ 150 ಡಿಗ್ರಿ ಆಗುತ್ತದೆ. ಅದೇ ರೀತಿ ವಿಜ್ಞಾನ ಮತ್ತು ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜ್ಞಾನ ವಿಷಯದ ಕೇಂದ್ರೀಯ ಕೋನ 80 ಡಿಗ್ರಿ ಆಗಿದೆ. ನೆಕ್ಸ್ಟು ಹಿಂದಿ ವಿಷಯದ ಕೇಂದ್ರೀಯ ಕೋನ 70 ಡಿಗ್ರಿ ಆಗಿದೆ. 80 + 70 ಅಂದರೆ 150 ಡಿಗ್ರಿ ಆಗುತ್ತದೆ. ಇವಾಗ ಗಣಿತ ಮತ್ತು ಸಮಾಜಶಾಸ್ತ್ರದ್ದು 155 ಬಂದಿದೆ. ವಿಜ್ಞಾನ ಮತ್ತು ಹಿಂದಿ ವಿಷಯದ ಕೇಂದ್ರೀಯ ಕೋನ ಎಷ್ಟು ಬಂದಿದೆ ಅಂದರೆ 150 ಡಿಗ್ರಿ ಬಂದಿದೆ. ನಿಮಗೆ ಪ್ರಶ್ನೆ ಏನು ಕೇಳಲಾಗಿದೆ ಅಂದರೆ ಗಣಿತ ಮತ್ತು ಸಮಾಜಶಾಸ್ತ್ರದಲ್ಲಿ ಬಂದ ಒಟ್ಟು ಅಂಕಗಳು ಮತ್ತು ವಿಜ್ಞಾನ ಮತ್ತು ಹಿಂದಿಯಲ್ಲಿ ಬಂದ ಒಟ್ಟು ಅಂಕಗಳಿಗಿಂತ ಹೆಚ್ಚೆ ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಹೌದು, ಹೆಚ್ಚು. ಯಾಕಂದರೆ ಇಲ್ಲಿ ನಾವು ನೋಡ್ಬೋದು ಗಣಿತ ಮತ್ತು ಸಮಾಜಶಾಸ್ತ್ರದಲ್ಲಿ 155 ಇದೆ, ವಿಜ್ಞಾನ ಮತ್ತು ಹಿಂದಿಯಲ್ಲಿ 150 ಆಗಿದೆ. ಅಂದರೆ ಇದಕ್ಕಿಂತ 5 ಡಿಗ್ರಿ ಹೆಚ್ಚಾಗಿದೆ. ಆದ್ದರಿಂದ ನಮ್ಮ ಉತ್ತರ ಹೌದು, ಹೆಚ್ಚಾಗಿದೆ ಅಂಥೇಳಿ ಬರಿಬೇಕು. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 5. ಒಂದು ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು ಮಾತನಾಡುವ ವಿವಿಧ ಭಾಷೆಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಇದಕ್ಕೆ ಒಂದು ಪೈ ನಕ್ಷೆಯನ್ನು ತಯಾರಿಸಿ. ಇಲ್ಲಿ ಈ ರೀತಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಈ ಕೋಷ್ಟಕದಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ನಾವೊಂದು ಪೈ ಚಾರ್ಟನ್ನು ರಚಿಸಬೇಕಂದ್ರೆ ನಮಗೆ ಕೋನಗಳು ಬೇಕಾಗ್ತಾವೆ. ಹಾಗಾಗಿ ಇಲ್ಲಿ ನಾವು ಈ ಪ್ರತಿಯೊಂದು ವಿಷಯಗಳ ಕೇಂದ್ರೀಯ ಕೋನಗಳನ್ನು ನಾವು ಮೊದಲಿಗೆ ಕಂಡುಹಿಡ್ಕೊಂಡು ನಂತರ ಪೈ ನಕ್ಷೆಯನ್ನು ರಚಿಸಬೇಕಾಗತ್ತೆ. ಇದನ್ನು ಯಾವ ರೀತಿ ರಚಿಸೋದಂತ ಹೇಳಿ ನೋಡೋಣ. ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂಥ ಒಂದು ಕೋಷ್ಟಕವನ್ನು ಬರೆದುಕೊಂಡಿದ್ದೇನೆ. ಈ ಕೋಷ್ಟಕ ಏನೇನು ಹೇಳ್ತೈತೆ ಅಂದರೆ ಕನ್ನಡವನ್ನು ಮಾತನಾಡುವ ವಿದ್ಯಾರ್ಥಿಗಳ ಸಂಖ್ಯೆ 40, ಇಂಗ್ಲಿಷನ್ನು ಮಾತನಾಡುವ ವಿದ್ಯಾರ್ಥಿಗಳ ಸಂಖ್ಯೆ 12, ಮರಾಠಿಯನ್ನು ಮಾತನಾಡುವ ವಿದ್ಯಾರ್ಥಿಗಳ ಸಂಖ್ಯೆ 9, ಹಿಂದಿಯನ್ನು ಮಾತನಾಡುವ ವಿದ್ಯಾರ್ಥಿಗಳ ಸಂಖ್ಯೆ 7, ಅದೇ ರೀತಿ ಬೆಂಗಾಲಿಯನ್ನು ಮಾತನಾಡುವ ವಿದ್ಯಾರ್ಥಿಗಳ ಸಂಖ್ಯೆ 4. ಒಟ್ಟಾರೆಯಾಗಿ ಅಷ್ಟು ಎಷ್ಟು ವಿದ್ಯಾರ್ಥಿಗಳಂದರೆ 72 ವಿದ್ಯಾರ್ಥಿಗಳು ಇವೆ. ಇವಾಗ ಈ ಒಂದು ಕೋಷ್ಟಕವನ್ನು ಬಳಸಿಕೊಂಡು ನಾವು ಪೈ ನಕ್ಷೆಯನ್ನು ರಚಿಸಂತ ಹೇಳಿದ್ದಾರೆ. ನಮಗೆ ಆಲ್ರೆಡಿ ಗೊತ್ತಿದೆ ಪೈ ನಕ್ಷೆಯನ್ನು ರಚಿಸಬೇಕಂದ್ರೆ ನಮಗೆ ಪ್ರತಿಯೊಂದು ವಿಷಯಗಳ ಕೋನಗಳು ನಮಗೆ ಗೊತ್ತಿರಬೇಕು. ಹಾಗಾಗಿ ಇಲ್ಲಿ ಕೊಟ್ಟಂತಹ 5 ವಿಷಯಗಳ ನಾವು ಕೇಂದ್ರೀಯ ಕೋನಗಳನ್ನ ನಾವು ಮೊದಲಿಗೆ ಕಂಡುಹಿಡ್ಕೊಳ್ಳೋಣ. ಮೊದಲಿಗೆ ಕನ್ನಡ ಭಾಷೆಯ ಕೇಂದ್ರೀಯ ಕೋನ ಯಾವ ರೀತಿ ಬರ್ಕೋಬೇಕಂದ್ರೆ ಕನ್ನಡವನ್ನು ಮಾತನಾಡುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಅಂದರೆ 40 ಮತ್ತು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 72 ಇದೆ. ನೆಕ್ಸ್ಟು ಇಂಟು 360 ಡಿಗ್ರಿ, ಇದು ವೃತ್ತದ ಕೇಂದ್ರವಾಗಿರುತ್ತದೆ. ಕೇಂದ್ರೀಯ ಕೋನ 360 ಡಿಗ್ರಿ. ಇವಾಗ ಇದನ್ನ ಭಾಗಿಸೋಣ. ಇಲ್ಲಿ 36 ಒಂದ್ಲೆ 36 0 0, ಅದೇ ರೀತಿ 36 ಎರಡ್ಲೆ 72, ನೆಕ್ಸ್ಟು 2 ಒಂದ್ಲೆ 2, 2 5ಲೆ 10. ಇಲ್ಲಿ ಏನು ಇತ್ತು? ಇಲ್ಲಿ 40 ಇತ್ತು, ನೆಕ್ಸ್ಟು 5 ಇತ್ತು. 40 × 5 ಅಂದರೆ 200 ಆಗುತ್ತದೆ. ಅಂದರೆ ಕನ್ನಡ ಭಾಷೆಯ ಕೇಂದ್ರೀಯ ಕೋನ 200 ಡಿಗ್ರಿ ಆಗುತ್ತದೆ. ನೆಕ್ಸ್ಟು ಇಂಗ್ಲಿಷ್ ಭಾಷೆಯ ಕೇಂದ್ರೀಯ ಕೋನ ಇಂಗ್ಲಿಷ್ ಮಾತನಾಡುವ ವಿದ್ಯಾರ್ಥಿಗಳ ಸಂಖ್ಯೆ 12 ಇದೆ, ಡಿವೈಡೆಡ್ ಬೈ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 72 ಇಂಟು ಕೇಂದ್ರೀಯ ಕೋನ 360 ಡಿಗ್ರಿ ಆಗಿದೆ. ಇದನ್ನ ನಾವು ಇಲ್ಲೇ ಡೈರೆಕ್ಟಾಗಿ ಬರಿಬೋದು. ಯಾಕಂದರೆ ಇಲ್ಲಿ 72 ಒಂದಲೇ 72, 72 5ಲೆ 360 ಡಿಗ್ರಿ ಆಗಿದೆ.
ಹಾಗಾಗಿ ಇಲ್ಲಿ ನಾನು ಇದನ್ನ ಡೈರೆಕ್ಟಾಗಿ ಬರಿತೀನಿ. 72 1 72, 72 5 360 ಡಿಗ್ರಿ. ಇವಾಗ 12 × 5 ಅಂದರೆ 60 ಡಿಗ್ರಿ ಆಗುತ್ತದೆ. ಅಂದರೆ ಇಂಗ್ಲಿಷ್ ಭಾಷೆಯ ಕೇಂದ್ರೀಯ ಕೋನ 60 ಡಿಗ್ರಿ ಆಗುತ್ತದೆ. ನೆಕ್ಸ್ಟು ಹಿಂದಿ ಭಾಷೆಯ ಕೇಂದ್ರೀಯ ಕೋನ ಈಕ್ವಲ್ ಟು, ಹಿಂದಿಯನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಅಂದರೆ 7 ಇದೆ, ಡಿವೈಡೆಡ್ ಬೈ ಅಷ್ಟು ವಿದ್ಯಾರ್ಥಿಗಳ ಸಂಖ್ಯೆ 72 ಇಂಟು ವೃತ್ತದ ಕೇಂದ್ರೀಯ ಕೋನ 360. ಇವಾಗ 72 1 72, 72 5 360. ನೆಕ್ಸ್ಟು 7 × 5 ಅಂದರೆ 35 ಡಿಗ್ರಿ ಆಗುತ್ತದೆ. ಅದೇ ರೀತಿ ಮರಾಠಿ ಭಾಷೆಯ ಕೇಂದ್ರೀಯ ಕೋನ ಈಕ್ವಲ್ ಟು, ಮರಾಠಿಯನ್ನು ಮಾತನಾಡುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ 9 ಇದೆ, ಡಿವೈಡೆಡ್ ಬೈ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 72 ಇಂಟು ವೃತ್ತದ ಕೇಂದ್ರೀಯ ಕೋನ 360 ಡಿಗ್ರಿ. 72 1 72, 72 5 360. 9 × 5 ಅಂದರೆ 45 ಡಿಗ್ರಿ ಆಗುತ್ತದೆ. ನೆಕ್ಸ್ಟು ಬೆಂಗಾಲಿ ಭಾಷೆಯ ಕೇಂದ್ರೀಯ ಕೋನ ಈಕ್ವಲ್ ಟು, ಬೆಂಗಾಲಿಯನ್ನು ಮಾತನಾಡುವ ವಿದ್ಯಾರ್ಥಿಗಳ ಸಂಖ್ಯೆ 4 ಇದೆ, ಡಿವೈಡೆಡ್ ಬೈ ಅಷ್ಟು ವಿದ್ಯಾರ್ಥಿಗಳ ಸಂಖ್ಯೆ 72 ಇಂಟು ಕೇಂದ್ರೀಯ ಕೋನ 360 ಡಿಗ್ರಿ ಆಗಿದೆ. 72 1 72 5 360. ನೆಕ್ಸ್ಟು 4 × 5 ಅಂದರೆ 20 ಡಿಗ್ರಿ ಆಗುತ್ತದೆ. ಇಲ್ಲಿ ನೋಡ್ಬೋದು ಕನ್ನಡ ಭಾಷೆಯ ಕೇಂದ್ರೀಯ ಕೋನ 200, ಇಂಗ್ಲಿಷ್ ಭಾಷೆಯ ಕೇಂದ್ರೀಯ ಕೋನ 60 ಡಿಗ್ರಿ, ಹಿಂದಿ ಭಾಷೆಯ ಕೇಂದ್ರೀಯ ಕೋನ 35 ಡಿಗ್ರಿ, ಮರಾಠಿ ಭಾಷೆಯ ಕೇಂದ್ರೀಯ ಕೋನ 45 ಡಿಗ್ರಿ, ಅದೇ ರೀತಿ ಬೆಂಗಾಲಿ ಭಾಷೆಯ ಕೇಂದ್ರೀಯ ಕೋನ 25 ಡಿಗ್ರಿ ಆಗಿದೆ. ಇವಾಗ ಈ ಕೇಂದ್ರೀಯ ಕೋನಗಳನ್ನ ಬಳಸಿಕೊಂಡು ಒಂದು ಪೈನಕ್ಷೆಯನ್ನು ರಚಿಸೋಣ. ನಾನು ಈ ರೀತಿಯಾಗಿ ಪೈನಕ್ಷೆಯನ್ನು ರಚಿಸಿಕೊಂಡಿದ್ದೇನೆ. ಆಲ್ರೆಡಿ ನಮಗೆ ಗೊತ್ತಿದೆ ಪೈನಕ್ಷೆಯನ್ನು ಯಾವ ರೀತಿ ರಚಿಸಬೇಕಂತೇಳಿ. ಮೊದಲಿಗೆ ನಾವು ತ್ರಿಜ್ಯದ ಸಹಾಯದ ಮೂಲಕ ಒಂದು ವೃತ್ತವನ್ನು ಎಳ್ಕೊಳ್ಬೇಕು. ನಂತರ ವೃತ್ತ ಕೇಂದ್ರವನ್ನು ಗುರ್ತ ಮಾಡಿಕೊಂಡು ನೆಕ್ಸ್ಟ್ ಒಂದು ನಾವು ತ್ರಿಜ್ಯವನ್ನು ಎಳೆದುಕೊಳ್ಬೇಕು. ಇವಾಗ ಮೊದಲಿಗೆ ಕನ್ನಡ ಭಾಷೆಯ ಕೇಂದ್ರೀಯ ಕೋನ ಎಷ್ಟಿದೆ ಅಂದರೆ 200 ಡಿಗ್ರಿ ಇದೆ. ಈ ಒಂದು ರೇಖೆಯ ಮೇಲೆ ಕೋನ ಮಾಪಕವನ್ನು ಇಟ್ಟಾಗ ನಮಗೆ 200 ಡಿಗ್ರಿ ಇಲ್ಲಿಗೆ ಬರುತ್ತದೆ. ಈ ಬಿಂದುವನ್ನು ಗುರುತಿಸಿಕೊಂಡು ನಾವು ವೃತ್ತ ಕೇಂದ್ರಕ್ಕೆ ಒಂದು ಸರಳ ರೇಖೆಯನ್ನು ಎಳೆದುಕೊಳ್ಬೇಕು. ಆವಾಗ ಇಲ್ಲಿ ಉಂಟಾದ ಕೋನವು ಎಷ್ಟಿರುತ್ತೆ ಅಂದರೆ 200 ಡಿಗ್ರಿ ಆಗಿರುತ್ತದೆ. ನೆಕ್ಸ್ಟು ಅದೇ ರೀತಿ ಇಂಗ್ಲಿಷ್ ಭಾಷೆಯ ಕೇಂದ್ರೀಯ ಕೋನ ಎಷ್ಟಿದೆ ಅಂದರೆ 60 ಡಿಗ್ರಿ ಇದೆ. ಇವಾಗ ಈ ಕೋನವನ್ನು ಯಾವ ರೀತಿ ಗುರುತಿಸಬೇಕಂದ್ರೆ ಈ ಒಂದು ಸರಳ ರೇಖೆಯ ಮೇಲೆ ಕೋನ ಮಾಪಕವನ್ನು ಇಟ್ಟಾಗ ನಮಗೆ 60 ಡಿಗ್ರಿ ಇಲ್ಲಿಗೆ ಬರುತ್ತದೆ. ಈ ಪಾಯಿಂಟನ್ನು ನಾವು ಗುರುತಿಸಿಕೊಂಡು ಇಲ್ಲಿಂದ ವೃತ್ತ ಕೇಂದ್ರಕ್ಕೆ ನಾವು ಒಂದು ಸರಳ ರೇಖೆಯನ್ನು ಎಳೆದುಕೊಂಡಾಗ ಇಲ್ಲಿ ಉಂಟಾದ ಕೋನ 60 ಡಿಗ್ರಿ ಆಗಿರುತ್ತದೆ. ಅದೇ ರೀತಿ ನಾವು ಮರಾಠಿಯನ್ನು ಅಂದರೆ ಅದು ಎಷ್ಟಿದೆ ಅಂದರೆ ಕೇಂದ್ರೀಯ ಕೋನ 45 ಡಿಗ್ರಿ ಇದೆ. ಈ ಒಂದು ಸರಳ ರೇಖೆಯ ಮೇಲೆ ನಾವು ಕೋನ ಮಾಪಕವನ್ನು ಇಟ್ಟಾಗ 45 ಡಿಗ್ರಿ ಇಲ್ಲಿಗೆ ಬರುತ್ತದೆ. ಈ ಬಿಂದುವನ್ನು ನಾವು ವೃತ್ತ ಕೇಂದ್ರಕ್ಕೆ ಸೇರಿಸಿದಾಗ ಇಲ್ಲಿ ಉಂಟಾದ ಕೋನ ಎಷ್ಟಿರುತ್ತೆ ಅಂದರೆ 45 ಡಿಗ್ರಿ ಆಗಿರುತ್ತದೆ. ಅದೇ ರೀತಿ ಹಿಂದಿ ಭಾಷೆಯ ಕೇಂದ್ರೀಯ ಕೋನ ಎಷ್ಟಿದೆ ಅಂದರೆ 35 ಡಿಗ್ರಿ ಇದೆ. ಆವಾಗ ನಾವು ಈ ಒಂದು ರೇಖೆಯ ಮೇಲೆ ಕೋನ ಮಾಪಕವನ್ನು ಇಟ್ಟಾಗ 35 ಡಿಗ್ರಿ ಈ ಬಿಂದುವಿನಲ್ಲಿ ಬರುತ್ತದೆ. ಈ ಬಿಂದುವಿನ ಮೂಲಕ ನಾವು ವೃತ್ತ ಕೇಂದ್ರಕ್ಕೆ ಒಂದು ಸರಳ ರೇಖೆಯನ್ನು ಎಳೆದುಕೊಂಡಾಗ ಇಲ್ಲಿ ಉಂಟಾದ ಕೋನ 35 ಡಿಗ್ರಿ ಆಗಿರುತ್ತದೆ. ಇನ್ನು ನೆಕ್ಸ್ಟ್ ಓದಿರೋದೇನೆಂದರೆ 20 ಡಿಗ್ರಿ ಬೆಂಗಾಲಿ ಭಾಷೆಯ ಕೇಂದ್ರೀಯ ಕೋನ. ಇದು ಆಟೋಮೆಟಿಕ್ ಆಗಿ ಏನಾಗಿರುತ್ತದೆ ಅಂದರೆ 20 ಡಿಗ್ರಿ ಆಗಿರುತ್ತದೆ. ಇವಾಗ ನೀವು ಈ 5 ಭಾಷೆಗಳ ಕೇಂದ್ರೀಯ ಕೋನಗಳನ್ನು ಕೂಡಿಸಿದಾಗ ನಮಗೆ 360 ಡಿಗ್ರಿ ಬರಬೇಕು. ಬರ್ತದೆ ಇಲ್ಲ ನೋಡೋಣ. 60 + 45 ಅಂದರೆ 105, 105 + 35 ಅಂದರೆ 140, 100 + 20 ಅಂದರೆ 160, 160 + 200 ಅಂದರೆ 360 ಡಿಗ್ರಿ ಆಗುತ್ತದೆ. ಹಾಗಾಗಿ ನಮ್ಮ ಉತ್ತರ ಕರೆಕ್ಟಾಗಿದೆ. ಈ ರೀತಿ ನಾವು ಕೊಟ್ಟಂಥ ದತ್ತಾಂಶಗಳಿಗೆ ಪೈನಕ್ಷೆಯನ್ನು ರಚಿಸಬೇಕು. ನಾನು ಇಲ್ಲಿ ಒಂದು ನೋಟ್ ಹೇಳ್ತೀನಿ. ಯಾವುದೇ ಒಂದು ಪ್ರಶ್ನೆಯನ್ನು ಕೊಟ್ಟಾಗ ಅಂದರೆ ಈ ಪೈನಕ್ಷೆಗೆ ಸಂಬಂಧಿಸಿದಂತೆ 360 ಡಿಗ್ರಿಯನ್ನು ಯಾವಾಗ ಗುಣಿಸಬೇಕು ಮತ್ತು 360 ಡಿಗ್ರಿಯನ್ನು ಯಾವಾಗ ಭಾಗಿಸಬೇಕು ಅಂದರೆ ಕೊಟ್ಟಂತಹ ಪ್ರಶ್ನೆಯಲ್ಲಿ ಏನಾದರೂ ಕೋನಗಳನ್ನ ಕೊಟ್ಟಾಗ ನಾವು 360 ಡಿಗ್ರಿಯನ್ನು ಭಾಗಿಸಬೇಕು. ನೆಕ್ಸ್ಟು ಅದೇ ರೀತಿ ಪ್ರಶ್ನೆಯಲ್ಲಿ ಅಂಕಗಳನ್ನು ಅಥವಾ ಸಂಖ್ಯೆಗಳನ್ನ ಕೊಟ್ಟಾಗ ನಾವು 360 ಡಿಗ್ರಿಯನ್ನು ಗುಣಿಸಬೇಕು. ಈ 2 ಅಂಶಗಳು ನಮಗೆ ಗೊತ್ತಿದ್ದರೆ
ಪೈ ನಕ್ಷೆ ಸಂಬಂಧಿಸಿದಂಥ ಯಾವುದೇ ರೀತಿ ಪ್ರಶ್ನೆಗಳು ನಿಮಗೆ ಕೇಳಿದ್ರೆ ಅತ್ಯಂತ ಸುಲಭವಾಗಿ ನೀವು ಬಿಡಿಸಬಹುದು. ಈ 2 ಅಂಶಗಳನ್ನು ನೀವು ಯಾವಾಗಲೂ ನೆನಪಿಟ್ಕೋಬೇಕು. ಇಲ್ಲಿಗೆ ಅಭ್ಯಾಸ 4.1 ಮುಕ್ತಾಯವಾಯಿತು. ಈ ವಿಡಿಯೋದ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ. ಯಾರು ಬೇಕಾದರೂ ಹೋಗಿ ನೋಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.